ನಾವು ಜಕ್ಕಿನಕಟ್ಟೆ ಗ್ರಾಮದವರು, ಸವಣೂರು ತಾಲೂಕು ಅಂತ. ನಾವು ಒಂದು 35-40 ವರ್ಷದಿಂದ ಈ ಜಾತ್ರೆಗೆ ಬರ್ತೇವೆ. ಎಲ್ಲರೂ ನಾವು ಪ್ರಭೇನೂರು ಮಠದವ್ರು ಒಂದು 10-15 ಮನೆಯವರು ಚಕ್ಡಿ ತೊಗೊಂಡು ಹಿಂದೆಲ್ಲ ನಮ್ಮ ಅಜ್ಜ ಅಮ್ಮ ಅತ್ತಿ ಮಾವ ಇದ್ದಾಗ ಎಲ್ಲರೂ ರೇಷನ್ ತೊಗೊಂಡು ಬಂದು ಇಲ್ಲೇ 5 ದಿನ ಜಾತ್ರೆ ಮಾಡಿಕೊಂಡು ಹೋಗ್ತಿದ್ವಿ. ಈಗ ಎಲ್ಲ ಹಂಗೆ ಜನ್ರೇಷನ್ ಇದಾಕೋಂತ ಬಂದಂಗೆ ಈಗ ಎಲ್ಲ ನಾವು ಏನು ಮಾಡ್ತೀವಿ, ನಮ್ಮ ಮಕ್ಕಳು ಎಲ್ಲ ಸ್ಕೂಲ್ ಇರೋದ್ರಲ್ಲಿಂತ ನಾವು ಟ್ಯಾಕ್ಟರ್ ತೊಗೊಂಡು ಆಮೇಲೆ ಆಟೋ ತೊಗೊಂಡು ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಇದು ಒಂದು 50 ವರ್ಷದ ಇತಿಹಾಸದಿಂತ್ರನ ಜಾತ್ರೆ ಮಾಡ್ಕೊತ ಬಂದೀವಿ. ಒಳ್ಳೆ ನಮ್ಗೆ ಜಾತ್ರೆ ಆಕತಿ. ಇಲ್ಲಿ ನಮ್ಗೆ ವರ್ಷಕ್ಕೊಮ್ಮೆ ಬರ್ಬೇಕಂದ್ರೆ ಭಾಳ ಹುರುಪಾಕತಿ. ಯಾಕಂದ್ರೆ ನಾವು ಹೋಗ್ಬೇಕು. ಹಿಂದೆಲ್ಲ ನಮ್ಮ ಅಮ್ಮ ಅದನ್ನು ಅಳಿಸ್ಕೊಂಡು ಹೋಗಬಾರ್ದು, ನಾವು ಅವ್ರದ್ದ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾವು ಬಂದು ಜಾತ್ರೆ ಮಾಡ್ತೀವಿ. ನಮಗೂ ಎಲ್ಲ ಊರಾಗ ಇಲ್ಲೆಲ್ಲ ಸಹಕಾರ ಕೊಡ್ತಾರೆ. ಮಠದಾಗನ ಉಸ್ತುವಾರಿ ಎಲ್ಲ ಚಲೋ ನೋಡ್ಕೊತಾರೆ, ಚಲೋ ಮಾಡ್ತಾರೆ. ನಮಗೂ ನಾವೇನು ಕೇಳ್ತೇವೆ ಎಲ್ಲ ನಮ್ಗೆ ಅಡುಗೆ ಸಾಮಾನ್ಯಂತ್ರ ಹಿಡ್ಕೊಂಡು ಎಲ್ಲನೂ ವ್ಯವಸ್ಥೆ ಚಲೋ ಮಾಡಿಕೊಡ್ತಾರೆ. ಹಿಂದೆಲ್ಲ ಆಚಾರ ಇದ್ದರು, ಅವ್ರನ್ನ ನಾವು ಮರೆಯಂಗಿಲ್ಲ. ಅವರು ನಾವು ಬಂದ್ವಿ ಅಂದ್ರೆ 5 ದಿವಸ ನಮ್ಗೆ ಹಿಂಗೆ ಸಹಕಾರ ಕೊಡ್ತಿದ್ರು. ಈಗ ಕಮಿಟಿಯವ್ರು ಮಾಡ್ಕೊಂಡಾರಲ್ಲ, ಇವರು ನಿನ್ನೆಯಿಂದನ ನಮ್ಗೆ ಭಾಳ ಸಹಕಾರ ಕೊಟ್ಟಾರ. ಇನ್ನು 3 ದಿವಸ ನಾವು ಇರ್ತೇವೆ. ಇದೇ ಥರ ಅವರು ಸಹಕಾರ ಕೊಡಬೇಕು. ನಾವು ಹಿಂಗೆ ಪ್ರತಿ ವರ್ಷನೂ 1 ವರ್ಷ ತಪ್ಪಿಲ್ದಂಗೆ ಬಂದು ನಾವು ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನಮ್ಮ ಗದಿಗೇಶ್ವರ ನಮ್ಮ ಮಂತ್ಯಾನದವ್ರಿಗಾಗಲಿ ಏನೂ ಕೊರತೆ ಮಾಡಿಲ್ಲ. ಎಲ್ಲ ಚೆಂದಾಗಿ ನಮ್ಮ ಜಾತ್ರೆ ಮಾಡ್ಕೊಂಡು ನಮ್ಮ ಊರಿಗೆ ನಾವು ಹೋಗ್ತೀವಿ. ನಮ್ಮ ಹೆಸರು ಮಧುಮತಿ ಶಿವಸ್ವಾಮಿ ಪ್ರಭೇನೂರು ಮಠ ಅಂತ.